ಚೆಸ್ ಮಾಸ್ಟರ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಚದುರಂಗದ ಆಟ ಕಲಿಯೋಣ ಕಲಿಸೋಣ ಕನ್ನಡದಲ್ಲಿ. ಸ್ನೇಹಿತರೆ, ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನೋಡಿ, ಈ ಸಂಚಿಕೆಯಲ್ಲಿ ನಾವು ಕ್ವೀನ್ಸ್ ಗ್ಯಾಂಬಿಟ್ ಅಕ್ಸೆಪ್ಟೆಡ್ ಈ ಒಂದು ಓಪನಿಂಗ್ ಬಗ್ಗೆ ಮಾತಾಡೋಣ. ನೋಡಿ, ಇಲ್ಲಿ ಗ್ಯಾಂಬಿಟ್ ಅಂದರೆ ಏನು, ನಾರ್ಮಲಾಗಿ ನಾವೇನು ಅನ್ಕೋತೀವಿ, ಒಂದು ರಿಸ್ಕ್ ತೊಗೋತಾ ಇದ್ದೀವಿ, ಗ್ಯಾಂಬ್ಲಿಂಗ್ ಮಾಡ್ತಾ ಇದ್ದೀವಿ ಅನ್ನೋ ಥರ ಅನಿಸುತ್ತೆ. ಆದರೆ ಆ ರೀತಿ ಎಲ್ಲ ಏನೂ ಇಲ್ಲ. ಇದು ಒಂದು ಕಂಪ್ಲೀಟಾಗಿ ಒಂದು ಕ್ಯಾಲ್ಕುಲೇಟೆಡ್ ರಿಸ್ಕ್ ತಗೊಂಡೆ ಮುಂದೆ ಹೋಗೋದು. ಈ ರೀತಿ ಒಂದು ರಿಸ್ಕ್ ತಗೊಂಡು ಕ್ವೀನ್ ಪಾನ್ನ ಮೂವ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಎರಡೂ ಕಡೆನೂ ತುಂಬ ಫಾಸ್ಟಾಗಿ ಡೆವಲಪ್ ಆಗುತ್ತೆ ಪೀಸಸ್ಸು. ಮತ್ತು ಇದರಲ್ಲೂ ಕೂಡ ಎಲ್ಲ ಓಪನಿಂಗಲ್ಲೂ ಇರೋ ಹಾಗೆ ಕೆಲವೊಂದು ಟ್ರ್ಯಾಪ್ಸ್ ಇದೆ. ಆ ಟ್ರ್ಯಾಪ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಸ್ನೇಹಿತರೆ, ಮೊದಲನೇ ನಡೆ D4, D5, C4, D takes C4, knight C3, C5, E4, C takes D4, bishop takes C4. ನೋಡಿ, ಇಲ್ಲಿ ನಮಗೆ ಏನನ್ಸುತ್ತೆ, ಈಗ ನೋಡಿ ಒಂದು ಪಾನಿಂದ ನೈಟ್ನ ಈಸಿಯಾಗಿ ಕ್ಯಾಪ್ಚರ್ ಮಾಡ್ಬೋದು. ಆದರೂ ಇವ್ರು ಯಾಕೆ ಒಂದು ನೈಟ್ನ ಬಿಟ್ಕೊಟ್ರು ಅನ್ನೋ ಒಂದು ಸಂಶಯ ಬರುತ್ತೆ. ಆಟನ ಕಂಟಿನ್ಯೂ ಮಾಡೋಣ. D takes C3, ಅವ್ರು ಹಾಗೆ ಅವರು ಒಂದು ನೈಟ್ನ ಕ್ಯಾಪ್ಚರ್ ಮಾಡಿದ್ರು. ಬಿಷಪ್ ಟೆಕ್ಸ್ F7 ಚೆಕ್. ಈಗ ಅವರು ಬಿಷಪ್ನ ಕ್ಯಾಪ್ಚರ್ ಮಾಡಲೇಬೇಕು ಕಿಂಗಿಗೆ, ಬೇರೆ ಆಪ್ಷನ್ನೇ ಇಲ್ಲ, ಬೇರೆ ದಾರಿನೂ ಇಲ್ಲ. ಯಾಕಂದರೆ ಈಗ ಈ D5ನ ಆಲ್ರೆಡಿ ಕ್ವೀನು ಕಂಟ್ರೋಲ್ ಮಾಡ್ತಾ ಇದೆ. ಸೊ ಅವರು ಬಿಷಪ್ನ ಕ್ಯಾಪ್ಚರ್ ಮಾಡಿದ್ರು ಕಿಂಗಿಂದ. ಸೊ ನೆಕ್ಸ್ಟು ಅವರು ಕ್ವೀನ್ನ ಅವರು ಕಳ್ಕೊಂಡ್ರು. ಈಗ ನೋಡಿ, ಕ್ವೀನ್ ಕಳ್ಕೊಂಡ್ರು, ಮತ್ತು ಆ ಕಿಂಗ್ಗೆ ಒಂದು ಸೇಫ್ಟಿ, ಆ ಒಂದು ಕ್ಯಾಸ್ಲಿಂಗು, ಆ ಇನ್ಸೈಡ್ ಅದನ್ನು ಕೂಡ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಇದು ತುಂಬ ಮುಂದೆ ಬಂದಿದೆ, ಆದರೂ ಕೂಡ ಏನು ಯೂಸ್ ಇಲ್ಲ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಇದನ್ನು ಕೂಡ ಕ್ಯಾಪ್ಚರ್ ಮಾಡ್ಬೋದು. ಸೊ ಹಾಗಾಗಿ ಇದು ಒನ್ ಆಫ್ ದ ಟ್ರ್ಯಾಪ್ ಈ ಒಂದು ಕ್ವೀನ್ಸ್ ಗ್ಯಾಂಬಿಟ್ ಅಕ್ಸೆಪ್ಟೆಡಲ್ಲಿ. ಈಗ ಮುಂದಿನ ಉದಾಹರಣೆ. ನೋಡಿ, ಈಗ ಒಂದು D4, D5, C4, D takes C4, ನೈಟ್ C3 ಇಲ್ಲಿವರೆಗೂ ಕಾಮನ್ನೇ ಆದರೂ ಕೂಡ ಇಲ್ಲಿಂದ ಒಂದು E3 ವೇರಿಯೇಷನ್ ತೊಗೊಂಡ್ರೆ ಆವಾಗ ಹೇಗಿರುತ್ತೆ, ಇದರಲ್ಲಿ ಏನು ಸಾಧ್ಯತೆ ಇದೆ ಇದನ್ನು ನೋಡೋಣ. ನೆಕ್ಸ್ಟು B5, A4, C6, A takes B5, C takes B5, ಕ್ವೀನ್ F3. ನೋಡಿ ಸ್ನೇಹಿತರೆ, ಈಗ ಕ್ವೀನ್ F3ಗೆ ಬಂದಮೇಲೆ ನೋಡಿ, ಇಲ್ಲಿದ್ದಂಥ ಒಂದು ಸಿಪಾಯಿಗಳೇನಿದ್ರು, ಈ ಪಾನ್ಸ್ ಏನಿತ್ತು, ಇದು ಮುಂದೆ ಬಂದಾಗಿದೆ. ಇವಾಗ ಏನಂದರೆ, ಈ ಒಂದು ರೂಕ್ನ ಪ್ರೊಟೆಕ್ಟ್ ಮಾಡಲಿಕ್ಕೆ ಯಾರೂ ಬರೋದಕ್ಕೆ ಸಾಧ್ಯ ಇಲ್ಲ. ಎರಡು, ಈಗ ಇವರು ಬಿಷಪ್ ಇಟ್ಟರೆ ಅದನ್ನು ಕೂಡ ಕ್ವೀನಿಂದ ಕ್ಯಾಪ್ಚರ್ ಮಾಡ್ಬೋದು, ನೈಟ್ ಇಟ್ಟರೆ ಅದನ್ನು ಕ್ಯಾಪ್ಚರ್ ಮಾಡ್ಬೋದು, ಜೊತೆಗೆ ಚೆಕ್ಕು ಬೀಳುತ್ತೆ. ನೆಕ್ಸ್ಟು ನೈಟ್ ಏನಾದರೂ ಇಟ್ಟಿದರೆ, ಕ್ವೀನಂತೂ ಅಡ್ಡ ಇಟ್ಟರೆ ಕ್ವೀನ್ನ ಕಳ್ಕೋಬೇಕಾಗತ್ತೆ. ಸೊ ಇದು ಒಂದು ಎರಡನೇ ಟ್ರ್ಯಾಪು. ಈಗ ನೆಕ್ಸ್ಟ್ ವೇರಿಯೇಷನ್ ಬಂದು ಈಗ ಒಂದು E4ಇಂದ ನಾವು ಕಂಟಿನ್ಯೂ ಮಾಡೋದಾದರೆ, ಇಲ್ಲಿ E3 ತೊಗೊಂಡಿದ್ವಿ ಥರ್ಡ್ ಸ್ಟೆಪ್ಪಲ್ಲಿ, ಅದನ್ನು E4 ಅಂತ ತೊಗೊಂಡ್ರೆ ನೆಕ್ಸ್ಟ್ ಕಂಟಿನ್ಯೂಯೇಷನ್ B5, ನೈಟ್ C3, C6, B4, A5, ಬಿಷಪ್ A3. ನೋಡಿ, ಇದು ಬಿಷಪ್ A3 ಅಷ್ಟು ಒಳ್ಳೆ ಮೂವ್ ಅಲ್ಲ, ಯಾಕಂದರೆ ಇದಕ್ಕೆ ಸಪೋರ್ಟ್ ಕೊಡ್ತಾ ಇರ್ಬೋದು ಈಗ ಬಿಷಪ್ಪಿಂದ. ಆದರೆ ಬಿಷಪ್ನ ಈ ರೀತಿ ಒಂದು ಸೈಡಲ್ಲಿ ತೊಗೊಂಡೋಗಿ ಲಾಕ್ ಮಾಡಿ ಇಟ್ಕೊಳ್ಳೋದು ಅಷ್ಟು ಕರೆಕ್ಟ್ ಅಲ್ಲ. ಯಾವತ್ತಿದ್ರೂ ಕೂಡ ನಮ್ಮ ಒಂದು ಪವರ್ಫುಲ್ ಪೀಸಸ್ ಮುಂದೆ ಸ್ಪೇಸ್ ಇರಬೇಕು. ಸ್ಪೇಸ್ ತುಂಬ ಇಂಪಾರ್ಟೆಂಟ್. ಇಲ್ಲಿ ಇದು ನೀಟಾಗಿ ಲಾಕ್ ಆಗಿದೆ. E6, rook b1,
ಈ ಒಂದು B4ಗೆ ಎಲ್ಲರೂ ಸ್ಟ್ರೆಂತ್ ಕೊಡ್ತಾ ಇದ್ದಾರೆ. ನೈಟ್ A6, ನೈಟ್ CE2, naight takes B4, knight F3, knight D3 check, king D2, bishop takes A3. ನೋಡಿ ಇಲ್ಲಿ ಅವರೊಂದು ಪಾನ್ನ ಹಾಗೆ ಉಳಿಸ್ಕೊಳ್ಳೋದಕ್ಕೆ ಅದಕ್ಕೆ ಸಪೋರ್ಟ್ ಕೊಡೋದಕ್ಕೋಗಿ ಗೇಮ್ನೇ ಕಳ್ಕೊಂಡ್ರು. ನೋಡಿ ಈಗ ಇಲ್ಲಿ ಒಂದು ಬಿಷಪ್ನ ಲೈಟ್ ಸೈಡ್ ಅವ್ರು ಕಳ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಏನಾಯಿತು, ಕಿಂಗು ಡಿಸ್ಪ್ಲೇಸ್ ಆಯಿತು, ಅದನ್ನು ಕ್ಯಾನ್ಸಲಿಂಗ್ ಮಾಡಲಿಕ್ಕಾಗಲ್ಲ. ಮತ್ತು ಈ ಒಂದು ನೈಟ್ ಏನಿದೆ ಇದು ತುಂಬ ಸ್ಟ್ರಾಂಗಾಗಿ D3ಅಲ್ಲಿ ಔಟ್ಪೋಸ್ಟ್ನ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿದೆ. ಅದನ್ನು ಇದಕ್ಕೆ ಈ ಒಂದು ಸಪೋರ್ಟ್ ಇರೋದ್ರಿಂದ ಅಷ್ಟು ಈಸಿ ಅಲ್ಲ ಇದನ್ನು ಇಲ್ಲಿಂದ ರಿಮೂವ್ ಮಾಡಿಸೋದು. ಸೊ ಇಲ್ಲಿ ಬೆಸ್ಟ್ ಮೂವ್ ಏನಾಗಿತ್ತು, ಈಗ ನೋಡಿ ಇವರು C6 B4. ಓಕೆ, ಅವ್ರು ಯಾವಾಗ A5 ತೊಗೊಂಡ್ರು ಇಲ್ಲಿ ಬಿಷಪ್ A3 ಇಡೋ ಬದಲು ಡೈರೆಕ್ಟಾಗಿ ಈ ಪಾನಿಂದನೇ ಇದನ್ನು ಕ್ಯಾಪ್ಚರ್ ಮಾಡಿಬಿಡ್ಬೇಕಾಗಿತ್ತು. ಆಗ ಇನ್ನೂ ಸ್ವಲ್ಪ ಸ್ಟ್ರಾಂಗಾಗಿ ಗೇಮ್ನ ಕಂಟಿನ್ಯೂ ಮಾಡ್ಬೋದಾಗಿತ್ತು. ಈಗ ಮುಂದಿನ ಉದಾಹರಣೆ, ಇಲ್ಲಿ ಏನು E4 ತೊಗೊಂಡಿದ್ವಿ, ಅಂದರೆ ಈ ಲಾಸ್ಟ್ ವೇರಿಯೇಷನಲ್ಲಿ. ಅಲ್ಲಿಂದ ಇನ್ನೊಂದು ವೇರಿಯೇಷನ್ ತೊಗೊಂಡ್ರೆ ಅದರಲ್ಲಿ B5 ತೊಗೊಂಡಿದ್ವಿ ಬ್ಲ್ಯಾಕಲ್ಲಿ. ಇದರಲ್ಲಿ ಬ್ಲ್ಯಾಕ್ E5. ಈಗ ನೈಟ್ F3, ಬಿಷಪ್ G4, ಬಿಷಪ್ ಟೇಕ್ಸ್ C4, E takes D4, ಕ್ವೀನ್ B3. ನೋಡಿ ಇಲ್ಲಿ ಈ ಒಂದು ಆಕ್ಸೆಸ್ಸು ಕ್ರಿಯೇಟ್ ಆಯಿತು, ಈ ಒಂದು ಡಯಾಗ್ನಲ್ ತುಂಬ ಸ್ಟ್ರಾಂಗ್ ಆಯಿತು. ಬಿಷಪ್ E7, ಬಿಷಪ್ ಟೇಕ್ಸ್ F7 ಚೆಕ್, ಕಿಂಗ್ F8, ನೈಟ್ E5. ನೋಡಿ ಇದು ಒಂದು ಪ್ರೀ ಪ್ಲ್ಯಾನಿಂಗ್ ಅಂದರೆ ಹೀಗೆ ಇರಬೇಕು. ನೋಡಿ ಈಗ ಅವರು ಇಲ್ಲಿದೆ, ಈಗ ಇಮಿಡಿಯೇಟಾಗಿ ಅವರು ಈ ಸ್ಟೆಪ್ ತಗೊಳ್ಳೋ ಬದಲು ಬಿಷಪಿಂದ ನೈಟ್ನ ಕ್ಯಾಪ್ಚರ್ ಮಾಡ್ಬೋದಿತ್ತು. ಆದರೆ ಅವರು ನೈಟ್ನ ಮುಂದೆ ತೊಗೊಂಬಂದರು. ಫಸ್ಟು ಬಿಷಪ್ C8. ನೋಡಿ ಇಲ್ಲಿ ಏನೊಂದು ಮೂವ್ ಆಯಿತು. ಇದರ ನೆಕ್ಸ್ಟ್ ಮೂವಲ್ಲೂ ಕೂಡ ಇವರು ಇಲ್ಲಿ ಈ ಒಂದು ಸಮಸ್ಯೆಗೆ ಏನೋ ಒಂದು ಪರಿಹಾರ ಕೊಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಜಸ್ಟ್ ಈ ಮೂವ್ ಸುಮ್ಮನೆ ವೇಸ್ಟ್ ಆಯಿತು ಅಂತಲೇ ಹೇಳ್ಬೋದು. ನೆಕ್ಸ್ಟು ಬಿಷಪ್ ಟೇಕ್ಸ್ G8. ಈಗ ನೋಡಿ ಮೇಟ್ನ ಅವಾಯ್ಡ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವರೇನಾದರೂ ರೂಕಿಂದ ಬಿಷಪ್ನ ಕ್ಯಾಪ್ಚರ್ ಮಾಡಿದ್ರು ಕೂಡ ಇಲ್ಲಿ ನೈಟ್ ಇರೋದ್ರಿಂದ ನಾವು ನೆಕ್ಸ್ಟು ಕ್ವೀನಿಂದ F7 ಚೆಕ್ಮೇಟ್ ಮಾಡ್ಬೋದು. ಧನ್ಯವಾದಗಳು.